ರಾಜ್ಯದ ಚುನಾವಣಾ ಕಣ ಬಿಸಿ ಏರ್ತಾ ಇರುವಂಥದ್ದು. ಇಂದು ರಾಜ್ಯದಲ್ಲಿ ಮೊದಲ ಬಾರಿಗೆ ಅಮಿತ್ ಶಾ ಅವರು ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇರುವಂಥದ್ದು. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ರೋಡ್ ಶೋ ಮಾಡುವ ಮೂಲಕ ಪ್ರಚಾರಕ್ಕೆ ಚಾಲನೆ ಕೊಟ್ಟಂತ ವಿಶೇಷ ಆಗಿರುವಂಥ ಈ ಬಗ್ಗೆ ಮಾತಾಡೋಕ್ಕೆ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕರಾದಂಥ ಸುನಿಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಅಮಿತ್ ಶಾ ಅವರು ಬರ್ತಾ ಇರುವಂಥದ್ದು ಏನಿದೆ ಪ್ಲಾನಿಂಗ್ ಯಾವ ರೀತಿ ಇದೆ? ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ಚುನಾವಣಾ ಪ್ರಚಾರಕ್ಕೆ ಅಮಿತ್ ಶಾ ಅವರು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಚುನಾವಣಾ ಪ್ರಚಾರಕ್ಕೆ ಇವತ್ತು ಕಣಕ್ಕಿಳಿತಾ ಇರುವಂಥ ಸಂದರ್ಭದಲ್ಲಿ ಭಾರತವನ್ನು ವಿಭಜಿಸ್ತೇವೆ, ಭಾರತವನ್ನು ತುಂಡು ಮಾಡ್ತೇವೆ ಅಂತ ಹೇಳಿರುವಂಥ ಸಂಸದರೇನಿದ್ದಾರೆ, ಅಂಥ ಜಾಗದಿಂದನೇ ಭಾರತವನ್ನು ಜೋಡಿಸ್ತೇವೆ ಎನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮದು ಚುನಾವಣಾ ಪ್ರಚಾರ ಆರಂಭ ಆಗ್ತಾಯಿದೆ. ಅಮಿತ್ ಶಾ ಅವರು ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. 5:30 ಅಷ್ಟೊತ್ತಿಗೆ ಚನ್ನಪಟ್ಟಣದಲ್ಲಿ ನಮ್ಮ ರೋಡ್ ಶೋ ನಡೀತಾ ಇದೆ. ಈಗ ಅಮಿತ್ ಶಾ ಅವರು ರೋಡ್ ಶೋ ಮಾಡುವ ಮೂಲಕ ಮೊದಲ ಬಾರಿಗೆ ಪ್ರಚಾರ ರಾಜ್ಯದಲ್ಲಿ ಶುರು ಮಾಡ್ತಾ ಇರುವಂಥದ್ದು. ಒಂದು ಸಂದೇಶ ಹೋಗುತ್ತೆ ಸರ್, ಬೆಂಗಳೂರು ಗ್ರಾಮಾಂತರದಿಂದನೇ ಕೊಡ್ತಾ ಇರುವಂಥ ಹಿನ್ನೆಲೆ ಒಂದು ಸಂದೇಶ ಹೋಗುತ್ತೆ. ಖಂಡಿತ ಚೋಡೋ ಮತ್ತು ಜೋಡೋ ಅವರ ನಡುವಿನ ಸಂಘರ್ಷ ಇದು. ಯಾರು ಭಾರತವನ್ನು ತುಕಡೆ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ, ಅಂಥವರ ನಡುವೆ ನಾವು ಭಾರತವನ್ನು ಜೋಡಿಸ್ತೀವಿ ಅಂತೇಳಿ 370ನೇ ವಿಧಿಯನ್ನು ರದ್ದು ಮಾಡೋದ್ರ ಮುಖಾಂತರ ದೇಶವನ್ನು ಒಂದು ಮಾಡುವಂಥ ಒಂದು ಸಂಕಲ್ಪವನ್ನು ತೊಟ್ಟಂಥ ಕೇಂದ್ರದ ಗೃಹ ಸಚಿವರು ಆಗಮಿಸ್ತಾ ಇರುವಂಥದ್ದು ನಮ್ಮ ಇಡೀ ಕಾರ್ಯಕರ್ತರ ವಲಯದಲ್ಲಿ ಒಂದು ದೊಡ್ಡ ಉತ್ಸಾಹವನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ನಡೆಯುವಂಥ 5 ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ, ಅದಾದ ನಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆಯುವಂಥ ರೋಡ್ ಶೋ, ಒಂದು ದಿನದ ಕಾರ್ಯಕ್ರಮದಲ್ಲಿ ಒಂದು 6-7 ಲೋಕಸಭಾ ಕ್ಷೇತ್ರಗಳಲ್ಲಿ ನೇರವಾಗಿ ಅವರು ಮಾತುಕತೆಯನ್ನು ಮಾಡಲಿಕ್ಕಿದ್ದಾರೆ. ಒಟ್ಟಾರೆ ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ನಾವು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸರ್, ಇಡೀ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಮಾತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಡಿ ಕೆ ಸುರೇಶ್ ಅಂದರೆ ಕಾಂಗ್ರೆಸ್ನ MP ಇರುವಂಥದ್ದು. ಸೊ ಈ ಮೂಲಕ ಅಂದರೆ ಇವತ್ತು ಪ್ರಚಾರ ಶುರುವಾದ ನಂತರ ಬಹುಶಃ ಅದು ಕೂಡ ಏನು ಯಾವ ರೀತಿ ಅನಲೈಸ್ ಮಾಡಿ ನಮ್ಮ ಸವಾಲಿರುವಂಥದ್ದು ಏನು ಅಂತ ಕೇಳಿದರೆ, ಕಳೆದ ವರ್ಷ BJP ಸ್ವತಂತ್ರ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಬೆಂಗಳೂರು ಗ್ರಾಮಾಂತರ, ಅದನ್ನು ಗೆಲ್ಲಬೇಕಾಗಿರುವಂಥದ್ದು ನಮ್ಮ ಸವಾಲು. ಹಾಗಾಗಿ ಮೊದಲನೇ ಪ್ರಚಾರ ಅಲ್ಲಿಂದನೇ ಶುರು ಮಾಡ್ತಾ ಇದ್ದೀವಿ. ಅದನ್ನು ಗೆದ್ದು ಉಳಿದಂಥ 27 ಗೆಲ್ತೇವೆ ನಾವು. ಅಭ್ಯರ್ಥಿ ಕೂಡ ಡಾಕ್ಟರ್ CN ಮಂಜುನಾಥ್, ಹೃದಯವಂತ ವರ್ಸಸ್ ಕಲ್ಲು ಬಂಡೆ, ಆ ರೀತಿ ಎಲ್ಲ ಚರ್ಚೆ ಶುರುವಾಗಿದ್ದು ಹೊರಗಡೆ ಇರುವಂಥದ್ದು. ಜನ ಇವತ್ತು ಯಾವ ರೀತಿ ಹೋಲಿಕೆಯನ್ನು 2 ಅಭ್ಯರ್ಥಿಗಳ ಕುರಿತಂತೆ ಮಾಡ್ತಿದ್ದಾರೆ ಎನ್ನುವಂಥದ್ದು ಗೊತ್ತೇ ಇದೆ. ಒಳ್ಳೆಯ ಹೃದಯವಂತನನ್ನು ಚುನಾವಣೆಗೆ ನಾವು ಪಕ್ಷ ಕಣಕ್ಕಿಳಿಸಿದೆ. ಹೃದಯವಂತನನ್ನು ಮತದಾರ ಗೆಲ್ಲಿಸ್ತಾರೆ ಎನ್ನುವಂಥ ವಿಶ್ವಾಸ ಇದೆ. ಇದು ಸುನಿಲ್ ಕುಮಾರ್ ಮಾತು. ಅವ್ರು ಹೇಳ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಒಂದೇ ಮಾತ್ರ ಕಾಂಗ್ರೆಸ್ MP ಇರುವಂಥದ್ದು, ಅದನ್ನು ಕೂಡ ಈ ಬಾರಿ ಇರೋದಿಲ್ಲ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಚುನಾವಣೆ ಸಂಬಂಧಪಟ್ಟಂತೆ ಹೊಸ ರೀತಿಯ ಲೆಕ್ಕಾಚಾರ ಶುರುವಾಗಿರುತ್ತೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ TV, ಬೆಂಗಳೂರು. ಮತ ಶಿಕಾರಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಸುನಿಲ್ ಕುಮಾರ್ ಹೇಳಿಕೆ. ಇದು ಭಾರತ್ ತೋಡೋ ವರ್ಸಸ್ ಭಾರತ್ ಜೋಡೋ. ಇರುವ ಒಂದು ಕ್ಷೇತ್ರವನ್ನಾದರೂ ಕಾಂಗ್ರೆಸ್ ಉಳಿಸಿಕೊಳ್ಳಲಿ. ಅಮಿತ್ ಶಾ ಬಳಿಕ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರಲಿದ್ದಾರೆ ಅಂತ ಹೇಳಿ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಯ ನಿರ್ವಹಣೆ ಸುನಿಲ್ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಈ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಹೇಳಿದ್ರಲ್ವ, DK ಸುರೇಶ್ ಅವರು ಹೇಳಿದರು, ಬೇರೆ ಪ್ರತ್ಯೇಕ ರಾಜ್ಯ ಕೇಳಬೇಕಾಗತ್ತೆ. ಅದನ್ನೇ ಮಾನದಂಡವಾಗಿಟ್ಟುಕೊಂಡು ಏನು ಭಾರತ್ ಜೋಡೋ ಮಾಡ್ತಾ ಇದ್ದೀರಿ ನೀವು, ಇದು ಭಾರತ್ ತೋಡೋ ಅಂತ ಅಂದ್ಬಿಟ್ಟು ಬಹುಶಃ ಅದನ್ನೇ ಪದೇ ಪದೇ ಉಲ್ಲೇಖ ಮಾಡುವಂಥ ಸಾಧ್ಯತೆ ಇದೆ. ಸುನಿಲ್ ಕುಮಾರ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ರಾಜ್ಯದ ಚುನಾವಣಾ ಕಣ ಬಿಸಿ ಏರ್ತಾ ಇರುವಂಥದ್ದು. ಇಂದು ರಾಜ್ಯದಲ್ಲಿ ಮೊದಲ ಬಾರಿಗೆ ಅಮಿತ್ ಶಾ ಅವರು ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇರುವಂಥದ್ದು. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ರೋಡ್ ಶೋ ಮಾಡುವ ಮೂಲಕ ಪ್ರಚಾರಕ್ಕೆ ಚಾಲನೆ ಕೊಟ್ಟಂಥ ವಿಶೇಷ ಆಗಿರುವಂಥ ಈ ಬಗ್ಗೆ ಮಾತಾಡೋಕ್ಕೆ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕರಾದಂಥ ಸುನಿಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಅಮಿತ್ ಶಾ ಅವರು ಬರ್ತಾ ಇರುವಂಥದ್ದು ಏನಿದೆ ಪ್ಲಾನಿಂಗ್ ಯಾವ ರೀತಿ ಇದೆ? ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ಚುನಾವಣಾ ಪ್ರಚಾರಕ್ಕೆ ಅಮಿತ್ ಶಾ ಅವರು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಚುನಾವಣಾ ಪ್ರಚಾರಕ್ಕೆ ಇವತ್ತು ಕಣಕ್ಕಿಳಿತಾ ಇರುವಂಥ ಸಂದರ್ಭದಲ್ಲಿ ಭಾರತವನ್ನು ವಿಭಜಿಸ್ತೇವೆ, ಭಾರತವನ್ನು ತುಂಡು ಮಾಡ್ತೇವೆ ಅಂತ ಹೇಳಿರುವಂಥ ಸಂಸದರೇನಿದ್ದಾರೆ, ಅಂಥ ಜಾಗದಿಂದನೇ ಭಾರತವನ್ನು ಜೋಡಿಸ್ತೇವೆ ಎನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮದು ಚುನಾವಣಾ ಪ್ರಚಾರ ಆರಂಭ ಆಗ್ತಾಯಿದೆ. ಅಮಿತ್ ಶಾ ಅವರು ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. 5:30 ಅಷ್ಟೊತ್ತಿಗೆ ಚನ್ನಪಟ್ಟಣದಲ್ಲಿ ನಮ್ಮ ರೋಡ್ ಶೋ ನಡೀತಾ ಇದೆ. ಈಗ ಅಮಿತ್ ಶಾ ಅವರು ರೋಡ್ ಶೋ ಮಾಡುವ ಮೂಲಕ ಮೊದಲ ಬಾರಿಗೆ ಪ್ರಚಾರ ರಾಜ್ಯದಲ್ಲಿ ಶುರು ಮಾಡ್ತಾ ಇರುವಂಥದ್ದು. ಒಂದು ಸಂದೇಶ ಹೋಗುತ್ತೆ ಸರ್, ಬೆಂಗಳೂರು ಗ್ರಾಮಾಂತರದಿಂದನೇ ಕೊಡ್ತಾ ಇರುವಂಥ ಹಿನ್ನೆಲೆ ಒಂದು ಸಂದೇಶ ಹೋಗುತ್ತೆ. ಖಂಡಿತ ಚೋಡೋ ಮತ್ತು ಜೋಡೋ ಅವರ ನಡುವಿನ ಸಂಘರ್ಷ ಇದು. ಯಾರು ಭಾರತವನ್ನು ತುಕಡೆ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ, ಅಂಥವರ ನಡುವೆ ನಾವು ಭಾರತವನ್ನು ಜೋಡಿಸ್ತೀವಿ ಅಂತೇಳಿ 370ನೇ ವಿಧಿಯನ್ನು ರದ್ದು ಮಾಡೋದ್ರ ಮುಖಾಂತರ ದೇಶವನ್ನು ಒಂದು ಮಾಡುವಂಥ ಒಂದು ಸಂಕಲ್ಪವನ್ನು ತೊಟ್ಟಂಥ ಕೇಂದ್ರದ ಗೃಹ ಸಚಿವರು ಆಗಮಿಸ್ತಾ ಇರುವಂಥದ್ದು ನಮ್ಮ ಇಡೀ ಕಾರ್ಯಕರ್ತರ ವಲಯದಲ್ಲಿ ಒಂದು ದೊಡ್ಡ ಉತ್ಸಾಹವನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ನಡೆಯುವಂಥ 5 ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ, ಅದಾದ ನಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆಯುವಂಥ ರೋಡ್ ಶೋ, ಒಂದು ದಿನದ ಕಾರ್ಯಕ್ರಮದಲ್ಲಿ ಒಂದು 6-7 ಲೋಕಸಭಾ ಕ್ಷೇತ್ರಗಳಲ್ಲಿ ನೇರವಾಗಿ ಅವರು ಮಾತುಕತೆಯನ್ನು ಮಾಡಲಿಕ್ಕಿದ್ದಾರೆ. ಒಟ್ಟಾರೆ ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ನಾವು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸರ್,
ಇಡೀ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಮಾತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಡಿ ಕೆ ಸುರೇಶ್ ಅಂದರೆ ಕಾಂಗ್ರೆಸ್ನ